ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಪೌಲನು ಪ್ರಸಂಗ ಮಾಡುವಾಗ ಅಲ್ಲಿ ವಾಕ್ಯದಲ್ಲಿ ಅನೇಕ ಅದ್ಭುತಗಳನ್ನು ನೋಡುತ್ತೇವೆ. ಹಲ್ಲೆಲೂಯ. ಪೌಲನು ಎಲ್ಲಿ ಹೋಗಿ ಪ್ರಸಂಗ ಮಾಡುತ್ತಾನೋ ಅಲ್ಲೆಲ್ಲ ದೇವರು ಅವನನ್ನು ಇಟ್ಟು ಅನೇಕರನ್ನು ಆಶೀರ್ವಾದ ಮಾಡಿದ್ದಾನೆ. ಅನೇಕರ ಮಧ್ಯದಲ್ಲಿ ಅದ್ಭುತಗಳನ್ನು ಮಾಡಿದ್ದಾನೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಅಪೊಸ್ತಲ ಕೊರಿಂಥಗಳನ್ನು ನಾವು ಓದುವಾಗ ಪೌಲನಿಗೆ ಇಕ್ಕಟ್ಟು ಬಂತು, ಸಮಸ್ಯೆಗಳನ್ನು ಬಂದವು. ಆದರೆ ಅವನನ್ನು ಇಟ್ಟು ದೇವರು ಅನೇಕ ಅದ್ಭುತಗಳನ್ನು ಮಾಡಿದ್ದಾರೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಒಂದಾನೊಂದು ದಿವಸ ಪೌಲನು ಪ್ರಸಂಗ ಮಾಡುವಾಗ ದೇವರ ವಾಕ್ಯಗಳನ್ನು ಸಾರುತ್ತಾ ಇದ್ದಿದ್ದನು. ಅಲ್ಲಿ ಕಿಟಕಿಯಲ್ಲಿ ಒಂದು ಹುಡುಗನು ಕೂತುಕೊಳ್ಳುತ್ತಾನೆ. ಆ ಹುಡುಗನು ನಿದ್ರೆ ಹತ್ತಿ ಎಂದು ವಾಕ್ಯ ಹೇಳುತ್ತದೆ. ಆ ನಿದ್ರೆ ಹತ್ತಿ ತೂಕಾಡಿಸುತ್ತಾ ಅವನು ಮೂರನೇ ಅಂತಸ್ತಿನಿಂದ ಕೆಳಗಡೆ ಬಿದ್ದು ತನ್ನ ಪ್ರಾಣವನ್ನು ಕಳಕೊಂಡಿದ್ದನು. ಹಲ್ಲೆಲೂಯ. ಅವನನ್ನು ಪೌಲನು ಮೊದಲು ನೋಡಲಿಲ್ಲ. ಜನರು ಬಂದು ಮೊದಲು ನೋಡಿ ಅವನನ್ನು ಮುಟ್ಟಿ ಅಯ್ಯೋ ಇವನು ಸತ್ತನು ಎಂಬುದಾಗಿ ನೋಡುತ್ತಾರೆ. ಆದರೆ ಪೌಲನು ಕೆಳಗಡೆ ಇಳಿದು ಬಂದು ಅವನನ್ನು ಅಪ್ಪಿಕೊಂಡು, ಗೋಳಾಡಬೇಡಿರಿ, ಅವನ ಪ್ರಾಣ ಅವನಲ್ಲದೆ ಎಂದು ಹೇಳುತ್ತಾನೆ. ಅವನ ಮೇಲೆ ಬಿದ್ದು ತಪ್ಪಿಕೊಂಡು ಗೋಳಾಡಬೇಡಿರಿ, ಅವನ ಪ್ರಾಣ ಅವನಲ್ಲೇ ಅದೇ. ಹಲ್ಲೆಲೂಯ. ಇಲ್ಲಿ ವಾಕ್ಯ ಹೇಳುತ್ತದೆ ಅವನ ಪ್ರಾಣ ಅವನಲ್ಲೇ ಅದೇ ಎಂದು ಹೇಳುತ್ತದೆ. ಹಲ್ಲೆಲೂಯ. ಏನಾದರೂ ಘಟನೆ ಬಂದರೆ ಅಯ್ಯೋ ಅವ್ರದ್ದು ಮುಗಿದೋಯ್ತು, ಅವರು ಇನ್ನು ಮೇಲಕ್ಕೆ ಬರುವುದೇ ಇಲ್ಲ ಎಂದು ಹೇಳುತ್ತಾರೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಜನರ ಕಣ್ಣಿಗೆ ಅವನೇನಾಗಿದ್ದನು, ಅವನನ್ನು ನೋಡಿ ಇವನು ಸತ್ತನು, ಇವನು ಮುಗಿದೋಯ್ತು ಎಂದು ಯೋಚನೆ ಮಾಡ್ತಾ ಇದ್ರು, ಗೋಳಾಟ ಆಡುತ್ತಾ ಇದ್ದಿದ್ರು. ಆತನು ವಾಕ್ಯ ಕೇಳುತ್ತಾ ಮೂರನೇ ಅಂತಸ್ತದಲ್ಲಿ ಕಿಟಕಿಯಲ್ಲಿ ಕೂತುಕೊಂಡು ನಿದ್ರೆ ಹತ್ತಿತ್ತು. ಆ ನಿದ್ರೆಯಿಂದ ಅವನು ಕೆಳಗಡೆ ಬಿದ್ದು ಸತ್ತು ಹೋಗುತ್ತಾನೆ. ಆದರೆ ಪೌಲನು ಅವನನ್ನು ಅಪ್ಪಿಕೊಂಡು ಹೇಳುತ್ತಾನೆ ಅವನ ಪ್ರಾಣ ಅವನಲ್ಲಿ ಅದೇ ಎಂದು ಹೇಳುತ್ತಾನೆ. ಅದು ಹಾಗೆ ಆಗುತ್ತದೆ. ಮುಂದಿನ ವಾಕ್ಯ ಓದುವಾಗ ಅವರ ಜೀವಿತನಾದ ಆ ಹುಡುಗನನ್ನು ಕರೆದುಕೊಂಡು ಬರಲು ಅವರಿಗೆ ಬಹಳ ಆದರಣೆ ಉಂಟಾಯಿತು. ಅವನು ಮತ್ತೆ ಏನಾದನು, ಜೀವಿತವಾಗಾದನು, ಅವನು ಜೀವವಾಗಿ ಆದನು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಅವನು ಎಲ್ಲಿ ಕೂತಿದ್ದನು ಗೊತ್ತಾ? ಅವನು ವಾಕ್ಯ ಕೇಳುತ್ತಾ ಇದ್ದಿದ್ದನು. ಅವನು ವಾಕ್ಯ ಕೇಳುವಾಗ ಆ ಘಟನೆ ನಡೆದಿತ್ತು. ಹಲ್ಲೆಲೂಯ. ಅವನು ಸುವಾರ್ತೆ ಕೇಳುವಾಗ ಘಟನೆ ನಡೆದಿತ್ತು. ನೀನು ಯಾವಾಗ ಸುವಾರ್ತೆ ಕೇಳ್ತೀಯೋ, ಯಾವಾಗ ದೇವರ ಕಡೆಗೆ ತಿರುಗಿತ್ತೋ, ಅವಾಗ ನಿನಗೇನಾದರೂ ಕೆಟ್ಟದಾದರೆ ಭಯಪಡಬೇಡ. ಯಾಕಂದರೆ ನೀನು ಕೇಳುವ ವಾಕ್ಯಗಳನ್ನು ಜೀವವಾಗಿದೆ. ನೀನು ಕೇಳುವ ವಾಕ್ಯಗಳನ್ನು ಜೀವವಾಗಿದೆ. ಆ ವಾಕ್ಯ ಹೀಗೆ ಹೇಳುತ್ತದೆ, ನನ್ನ ನಿಮಿತ್ತವಾಗಿ ಯಾರಾದರೂ ಏನಾದರೂ ಕಳೆದುಕೊಂಡರೆ ಅದು ಪುನಃ ಅವನು ಹೊಂದುವನು ಎಂಬುದಾಗಿ ಹೇಳುತ್ತದೆ. ಅಕ್ಕ ತಂಗಿದರನಾಗಲಿ, ತಾಯಿ ತಂದಿದರನಾಗಲಿ, ಅಣ್ಣ ತಮ್ಮದಿರನಾಗಲಿ, ಬಂಧು ಬಳಗದವನಾಗಲಿ ಕಳೆದುಕೊಂಡಿದ್ರೆ ಅವನು ಹಿಂತಿರುಗಿ ಹೊಂದುವನು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ಆ ಪೌಲನ ಮೇಲೆ ಇರುವ ಬಟ್ಟೆಗಳನ್ನು ಸಹಿತವಾಗಿ ಆಶೀರ್ವದಿಸಲ್ಪಟ್ಟಿದ್ದು. ಆ ಬಟ್ಟೆ ಯಾವ ರೋಗದ ಮೇಲೆ ಒಯ್ದು ಹಾಕುತ್ತೀರೋ ಆ ರೋಗ ವಾಸಿಯಾಗುತ್ತದೆ ಎಂದು ವಾಕ್ಯ ಹೇಳುತ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಪೌಲ ಸೀಲನ ಮೇಲಿರುವಂಥ ಬಟ್ಟೆಗಳನ್ನು ತೆಗೆದು ರೋಗಿಗಳ ಮೇಲೆ ಹಾಕುವಾಗ ರೋಗಿಗಳು ಗುಣವಾಗುತ್ತಾ ಇದ್ದಿದ್ರು ಎಂಬುದಾಗಿ ಸತ್ಯ ವೇದದಲ್ಲಿ ಬರೆಯಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯೇಸು ಕ್ರಿಸ್ತನು ಸರ್ವಶಕ್ತನಾದ ದೇವರು. ಆತನು ನಿಮ್ಮನ್ನು ಯಾವತ್ತೂ ಕೈ ಬಿಡುವ ದೇವರಲ್ಲ. ಆತನು ನಿಮ್ಮನ್ನು ತೊರೆದು ಬಿಡುವ ದೇವರಲ್ಲ.
ಹಲ್ಲೆಲೂಯಾ. ಪೌಲನು ಅವರ ಮೇಲೆ ಕೈಗಳನ್ನು ಇಡಲು ಪವಿತ್ರಾತ್ಮ ವರವು ಅವರ ಮೇಲೆ ಬಂತು. ಹಲ್ಲೆಲೂಯಾ. ಒಬ್ಬ ದೇವ ಸೇವಕನಾಗಲಿ, ದೇವ ಭಕ್ತನಾಗಲಿ ಕೈ ಇಟ್ಟು ಪ್ರಾರ್ಥನೆ, ನಿಮ್ಮ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುವಾಗ ನೀವು ಪವಿತ್ರಾತ್ಮ ಭರಿತರಾಗಿರ್ತಾರ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಪೌಲನು ಅವರ ಮೇಲೆ ಕೈಗಳನ್ನಿಡಲು ಪವಿತ್ರಾತ್ಮ ವರವು ಅವರ ಮೇಲೆ ಬಂತು. ಅವರು ನಾನಾ ಭಾಷೆಗಳನ್ನಾಡಿದರು, ಪ್ರವಾದಿಸಿದರು. ಅವರೇನು ಮಾಡಿದರು? ಪ್ರವಾದಿಸಿದರು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಅವರು ಸುಮಾರು 12 ಮಂದಿ ಗಂಡಸರಿದ್ದರು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮ ಸಂಗಡ ಇದ್ದಾನೆ. ಈ ಪೌಲನ ಸಂಗಡ ಇದ್ದಿರುವ ಯೇಸು ಕ್ರಿಸ್ತನು, ನೋಡಿರಿ, ಪೌಲನ ಜೀವಿತ ಅನೇಕ ಕಷ್ಟಗಳನ್ನು ಅನುಭವಿಸಿದನು. ಆದರೆ ಅವೆಲ್ಲದರ ಮಧ್ಯದಲ್ಲಿ ದೇವರು ಅವನ ತಲೆಯನ್ನು ಎತ್ತುವಂತೆ ಮಾಡಿದನು. ಅವೆಲ್ಲದರ ಮಧ್ಯದಲ್ಲಿ ಯೇಸು ಕ್ರಿಸ್ತನು ಅವನ ತಲೆ ಎತ್ತುವಂತೆ ಮಾಡಿದನು. ಹಲ್ಲೆಲೂಯಾ. ಅನೇಕ ಇಕ್ಕಟ್ಟುಗಳು ಬರುತ್ತಾವೆ. ಅವನನ್ನು ಸೆರೆಮನಿಯಲ್ಲಿ ಹಾಕಿದಾಗ ಆ ಸೆರೆಮನಿ ಯಜಮಾನನು ಸಹ ಅವನ ಮುಖಾಂತರವಾಗಿ ರಕ್ಷಣೆ ಹೊಂದುತ್ತಾನೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪೌಲ ಸೀಲನಿಗೆ ಸೆರೆಮನಿಯಲ್ಲಿ ಹಾಕಿದಾಗ ಅವರೇನು ಮಾಡ್ತಾಯಿದ್ರು? ಆರಾಧನೆ ಮಾಡ್ತಾಯಿದ್ರು. ಅವರು ಆರಾಧನೆ ಮಾಡ್ತಾಯಿದ್ದರು. ಅವರು ಯೋಚನೆ ಮಾಡಲಿಲ್ಲ, ಯಾರಾದರೂ ಮನುಷ್ಯನು ಬಂದು ನಮಗೆ ಬಿಡಿಸಿಕೊಂಡು ಹೋಗುತ್ತಾನೋ, ಅಯ್ಯೋ ನನ್ನ ಬಂಧು ಬಳಗದವರು ಬಂದು ನನ್ನನ್ನು ಬಿಡಿಸ್ಕೊಂಡು ಹೋಗ್ತಾರೇನೋ, ನಾನು ಇಷ್ಟು ದಿವಸ ಸೇವೆ ಮಾಡೋದಿಲ್ಲ, ಆ ಸಭೆಯವರು ಬಿಡಿಸೋದಕ್ಕೆ ಬರ್ತಾರೆಂದು ಅವನು ಯೋಚನೆ ಮಾಡಲಿಲ್ಲ. ಅಯ್ಯೋ, ನಾನು ಇಷ್ಟು ದಿವಸದಿಂದ ಸುವಾರ್ತೆ ಸಾರುವ ಆ ನಿಮಿತ್ತವಾಗಿ ನಾನು ಇವತ್ತು ಸೆರೆಮನೆಯಲ್ಲಿ ಇರೋದು ಬಂತು. ಆ ಸುವಾರ್ತೆ ಕೇಳಿರುವಂಥ ವ್ಯಕ್ತಿಗಳನ್ನು ಬಂದು ನನಗೆ ಬಿಡಿಸಿಕೊಳ್ಳುತ್ತಾರೆ ಎಂದು ಆತನು ಯೋಚನೆ ಮಾಡಲಿಲ್ಲ. ಆತನು ಒಂದೇ ಒಂದು ಮಾಡಿದನು, ಆತನನ್ನು ಸೃಷ್ಟಿ ಮಾಡಿರುವ ಕರ್ತನನ್ನು ಆರಾಧನೆ ಮಾಡಿದನು. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಆರಾಧನೆ ಮಾಡಿದನು. ಆತನು ಸ್ತುತಿ ಆರಾಧನೆ ಮಾಡಿದನು. ನನ್ನ ದೇವರು ಸ್ತುತಿ ಮಧ್ಯದಲ್ಲಿ ವಾಸ ಮಾಡುವ ದೇವರಾಗಿದ್ದಾನೆ. ಸ್ತುತಿ ಮಧ್ಯದಲ್ಲಿ ದೇವರು ವಾಸಿಸುವ ದೇವರಾಗಿದ್ದಾನೆ. ನಿನ್ನನ್ನು ದೇವರು ಆಶೀರ್ವದಿಸುತ್ತಾರೆ. ಆತನು ಸ್ತುತಿ ಮಾಡುವಾಗ ಆತನಿಗೆ ಹಾಕಿರುವ ಎಲ್ಲ ಬೇಡಿಗಳನ್ನು ಕಣಚಿ ಹೋದವು ಎಂದು ವಾಕ್ಯ ಹೇಳುತ್ತದೆ. ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಎಲ್ಲ ಬೇಡಿಗಳನ್ನು ಬಿಚ್ಚಲ್ಪಟ್ಟವು, ಸೆರೆಮನೆ ಬಾಗಿಲನ್ನು ತೆರೆಯಲ್ಪಡತು. ಅದು ಬೇರೆ ಯಾರೋದಿಂದಲ್ಲ. ಆತನನ್ನು ಯಾರನ್ನು ನಂಬಿ ಸ್ತುತಿ ಮಾಡ್ತಾ ಇದ್ದನೋ, ಆತನು ಯಾರನ್ನು ನಂಬಿ ಸುವಾರ್ತೆ ಸಾರ್ತಾ ಇದ್ದಿದ್ದನೋ, ಆ ದೇವರು ಅವನ ಪರವಾಗಿ ಬಂದು ನಿಂತುಕೊಂಡಿದ್ದನು. ಆ ದೇವರು ಅವನ ಪರವಾಗಿ ನಿಂತುಕೊಂಡು ಬಂದಿದ್ದನು. ಇಲ್ಲಿ ಪೌಲನಿಗೆ ದೇವರು ಹೀಗೆ ಹೇಳುತ್ತಾರೆ, ನೀನು ಸುಮ್ಮನಿದ್ದರೆ ಸಾಕು ಅಂತ ಹೇಳ್ತಾರೆ. ಹಲ್ಲೆಲೂಯಾ. ನೀನು ಸುಮ್ಮನಿದ್ದರೆ ಸಾಕು. ಆ ಗಳಿಗೆಗೆ ಬೇಕಾಗಿರುವುದೆಲ್ಲ ದೇವರಿಂದ ಒದಗಿಸಿಕೊಡುತ್ತಾರೆ. ಹಲ್ಲೆಲೂಯಾ. ದೇವರು ಸಹಾಯ ಮಾಡುತ್ತಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಶಕ್ತಿ ಉಂಟು. ಯೇಸುವಿನ ನಾಮದಲ್ಲಿ ಬಲ ಉಂಟು. ಹಲ್ಲೆಲೂಯಾ. ನೀನು ಆರಾಧಿಸುತ್ತಿರುವುದು ಮನುಷ್ಯನನ್ನು ಆರಾಧಿಸುತ್ತಲ್ಲ, ನೀನು ದೇವಾದಿದೇವನನ್ನು ಆರಾಧಿಸುತ್ತಾ ಇದ್ದೀಯಾ. ಆ ದೇವಾದಿದೇವನು ನಿನಗೆ ವಿಶೇಷವಾದ ಸಹಾಯಕನಾಗಿರುತ್ತಾನೆ. ಆತನು ನಿನ್ನನ್ನು ಅದ್ಭುತ ರೀತಿಯಾಗಿ ನಡೆಸಿಕೊಂಡು ಬರುತ್ತಾನೆ. ಭಯಪಡಬೇಡ, ದೇವರು ಖಂಡಿತವಾಗಿ ನಿನ್ನನ್ನು ಸಹಾಯ ಮಾಡುತ್ತಾನೆ. ಈ ರಾತ್ರಿ ಮಲಗೋದಕ್ಕಿಂತ ಮುಂಚಿತವಾಗಿ
ನಿನ್ನನ್ನು ದೇವರು ಈ ಹೊತ್ತು ಯಾವ ವಿಷಯದಲ್ಲಿ ಅದ್ಭುತಗಳನ್ನು ಮಾಡಿದಾನೋ ಅದನ್ನು ಕುರಿತಾಗಿ ದೇವರನ್ನು ಸ್ತುತಿ ಮಾಡು. ಹಲ್ಲೆಲೂಯಾ. ಅದರ ಕುರಿತಾಗಿ ದೇವರನ್ನು ಸ್ತುತಿ ಮಾಡು. ಪರಿಶುದ್ಧಾತ್ಮನೇ, ನಾನು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ನೀನೇ ನನ್ನ ಜೊತೆಗಾರನಾಗಿದ್ದು ನನ್ನನ್ನು ಹಿಂಬಾಲವಾಗಿ ನನ್ನನ್ನು ನಡೆಸಿಕೊಂಡು ಹೋಗಿದ್ದಕ್ಕಾಗಿ ನಿನಗೆ ಸ್ತೋತ್ರ ಎಂದು ಹೇಳು. ನಿನಗೆ ಸ್ತೋತ್ರ ದೇವರೇ ಎಂದು ಹೇಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಣ್ಣು ರೆಪ್ಪೆ ಬಡಿಲಾರದಂತೆ ದೇವರು ನಿನ್ನನ್ನು ಕೈದಿದ್ದಕ್ಕಾಗಿ ದೇವರಿಗೆ ಸ್ತುತಿ ಮಾಡು. ಆ ಪರಿಶುದ್ಧವಾದ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳುವುದಕ್ಕಾಗಿ ಸಿದ್ಧನಿದ್ದಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೈಸ್ ದಿ ಲಾರ್ಡ್. ದೇವರು ನಿನ್ನನ್ನು ಹೆಚ್ಚಿಸುತ್ತಾರೆ. ದೇವರು ಒಳ್ಳೆಯವನಾಗಿದ್ದಾನೆ. ನಿನ್ನನ್ನು ನನ್ನನ್ನು 1 BHK ಆಗಲಿ, 2 BHK ಆಗಲಿ, 3 BHK ಆಗಲಿ ದೇವರು ಐಷಾರಾಮಿಯನ್ನು ಕೊಟ್ಟು ಒಳ್ಳೆ ಮನೆಯನ್ನು ಕೊಟ್ಟಿದ್ದಾನೆ. ಇವತ್ತು ಅನೇಕರು ರೋಡಲ್ಲಿ ಮಲಗಿದ್ದಾರೆ. ಎಷ್ಟೋ ಜನಕ್ಕೆ ಮನೆಗಳನ್ನು ಇಲ್ಲ. ಅಂಥರ ಕುರಿತಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡು. ಪರಿಶುದ್ಧಾತ್ಮನೇ, ಆ ಮಕ್ಕಳು ನಿನ್ನ ಮಕ್ಕಳು ಸ್ವಾಮಿ, ನೀನೇ ಅವರಿಗೆ ಸಹಾಯ ಮಾಡಬೇಕೆಂದು ಕೇಳಿಕೊ. ದೇವರು ಸಹಾಯ ಮಾಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ದೇವರು ಖಂಡಿತವಾಗಿ ನಿನ್ನ ಪ್ರಾರ್ಥನೆಯನ್ನು ಕೇಳಿ ಅನೇಕರಿಗೆ ಆಶೀರ್ವಾದ ಮಾಡುತ್ತಾರೆ. ನಿನ್ನ ಮುಖಾಂತರವಾಗಿ ಅನೇಕರಿಗೆ ಬಿಡುಗಡೆ ಮಾಡುತ್ತಾರೆ. ನೀನು ಕರ್ತನಾದ ಯೇಸುವಿನಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡು. ನಿನ್ನ ಎಲ್ಲ ಪ್ರಾರ್ಥನೆಗೆ ದೇವರು ಸದುತ್ತರವನ್ನು ದಯಪಾಲಿಸುತ್ತಾನೆ. ಹಲ್ಲೆಲೂಯಾ. ಭಯಪಡಬೇಡ, ದೇವರು ನಿನ್ನ ಸಂಗಡ ಇದ್ದಾರೆ. ಆಮೇಲೆ ನಿನ್ನ ಪ್ರಾರ್ಥನೆಯನ್ನು ಕೇಳಿ ಅನೇಕರನ್ನು ದೇವರು ಆಶೀರ್ವದಿಸುತ್ತಾರೆ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲೆಂದು ನಜರೇತಿನ ಯೇಸುವಿನ ನಾಮದಲ್ಲಿ ನಾನು ಬೇಡುತ್ತೇನೆ. ಆಮೇನ್.